ಹಾಯ್. KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದಕ್ಕೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ರೂಲ್ಸ್ ಅನ್ನ ನಮ್ಮ ಕೇದವರು ಅನೌನ್ಸ್ ಮಾಡಿದ್ದಾರೆ. ವಿಷಯ ಅಂತ ಹೇಳಿದ್ರೆ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರೊಳಗಡೆ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಇರಲ್ಲ, ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಈ ರೂಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನಂತರ ಅಂದ್ರೆ ಸೀಟ್ ಅಲಾಟ್ ಆಗುತ್ತೆ ಬಟ್ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೈನ್ ಎಷ್ಟು ಕಟ್ಟಬೇಕು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ವಿಷಯ ಅಂತ ಹೇಳಿದ್ರೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅವ್ರೀಗ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಫೀಸ್ ಏನಿರುತ್ತೆ ಫಸ್ಟ್ ಇಯರ್ ಫೀಸ್ ಅದರ 5 times ಫೀಸನ್ನ ಫೈನ್ ಆಗಿ ಅಥವಾ ದಂಡವಾಗಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗ 1,15,000 ಫೀಸ್ ಅಂತ ಹೇಳಿದ್ರೆ ಇಂಟು 5 ಎಷ್ಟು ಅಮೌಂಟ್ ಆಗುತ್ತೆ ಅದನ್ನ ವಿದ್ಯಾರ್ಥಿಗಳು ಫೈನ್ ಆಗಿ ಕೆ ಕಟ್ಟಬೇಕು. ಅದರ ನಂತರ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ನೀವೀಗ ಆಪ್ಷನ್ ಟ್ರೇನ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಸ್ನಷ್ಟೇ ಇಟ್ಕೊಳ್ಳಿ. ಅಂದರೆ ಯಾವುದೊಂದು ಕಾಲೇಜ್ ಅಲಾಟ್ ಆದರೆ ಅಲ್ಲಿ ಹೋಗಿ ನಾನು ಅಡ್ಮಿಷನ್ ಮಾಡಿಸ್ಕೋತೀನಿ ಆ ರೀತಿ ಇದ್ರೆ ಮಾತ್ರ ಆ ಕಾಲೇಜನ್ನು ನಿಮ್ಮ ಆಪ್ಷನ್ ಲಿಸ್ಟಲ್ಲಿ ಇಟ್ಕೊಳ್ತೀರಿ. ಈಗ ಯಾವುದೊಂದು ಕಾಲೇಜ್ ಇಷ್ಟನೇ ಇಲ್ಲ ಆ ರೀತಿ ಇದ್ರೆ ಅದನ್ನು ಆಪ್ಷನ್ ಲಿಸ್ಟ್ ಒಳಗಡೆ ಇಟ್ಕೊಬೇಡಿ, ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಅಲಾಟ್ ಆದರೆ ನಿಮಗೆ ಆ ಸೀಟ್ ಬೇಡ ಅಂತ ಹೇಳೋದಕ್ಕೆ ಅವಕಾಶ ಇರಲ್ಲ. ಅಕಸ್ಮಾತ್ ಬೇಡ ಅಂತ ಹೇಳಿದ್ರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫೀಸ್ ಅಮೌಂಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.